ಕೊಳೆ ರೋಗಕ್ಕೆ ಹೊಡೆದ್ರೆ ನಾವು ಮಿನಿಮಮ್ ನಾವು 45 ದಿನ ಗ್ಯಾರಂಟಿ ಕೊಡ್ತಾ ಇದ್ದೀವಿ. ಬಯೋ ಬೀಟಲ್ ಶೀಲ್ಡ್ ಅನ್ನೋ ಒಂದು ರಕ್ಷಕ ಎಲ್ಲ ರೀತಿಯ ಕೀಟಗಳಿಗೂ ವರ್ಕ್ ಆಗುತ್ತೆ. ಆ್ಯಂಡ್ ಇದು ತರಕಾರಿ, ಹೂವು, ಹಣ್ಣಿನ ಬೆಳೆಗೂ ವರ್ಕ್ ಆಗುತ್ತೆ, ಅಡಿಕೆಗೂ ವರ್ಕ್ ಆಗುತ್ತೆ, ತೆಂಗಿಗೂ ವರ್ಕ್ ಆಗುತ್ತೆ, ಕಾಳುಮೆಣಸಿಗೂ ಇದು ತುಂಬ ಚೆನ್ನಾಗಿ ಕೆಲಸ ಆಗುತ್ತೆ. ಇದರ ಎಫೆಕ್ಟು ಒಂದ್ಸತಿ ಹೊಡೆದ್ರೆ ನಿಮಗೆ 6 ತಿಂಗಳ ತನಕ ರೋಗ ತಿರುಗಿ ಬರೋದಿಲ್ಲ. ಇದಕ್ಕೆ ನಾವು ಮನಿ ಬ್ಯಾಗ್ ಗ್ಯಾರಂಟಿ ಕೊಡ್ತಾ ಇದ್ದೀವಿ. ಈ ಗೊಬ್ಬರಗಳೆಲ್ಲ ಒಂದು ಗಿಡಕ್ಕೆ 5 ರೂಪಾಯಿ ಖರ್ಚು. ಒಂದು ಇಲ್ಲಿ ಬೇರೆ ಬೆಳವಣಿಗೆ ಔಷಧಿ ಇದೆ, ಇನ್ನೊಂದು ಮೈಕ್ರೋನ್ಯೂಟ್ರಿಯೆಂಟ್ ಇದೆ. ಇದು ಅಡಿಕೆಯಲ್ಲಿ ಕಾಯಿ ಕಚ್ಚಕ್ಕೆ ತುಂಬ ಅನುಕೂಲ ಆಗುತ್ತೆ. ವ್ಯಾಮ್ ಫಂಗಸ್ ಹಾಕಿದ ಕೂಡಲೇ ಬೇರುಗಳು ಲೆಂತು ತುಂಬ ಎತ್ತರ ಬರುತ್ತೆ, ಉದ್ದ ಬರುತ್ತೆ. ಹಾಗೂ ಇಲ್ಲೇನು ವೈಟ್ ರೂಟ್ ಹೇರ್ಸ್ ಕಾಣ್ತಾ ಇದೆಯಲ್ಲ, ಅದು ಸಂಖ್ಯೆ ಕೂಡ ಒಂದು ಗಿಡದಲ್ಲಿ 1000 ವೈಟ್ ರೂಟ್ ಹೇರ್ ಇದ್ದರೆ ಅದು 1,00,000 ವೈಟ್ ರೂಟ್ ಹೇರ್ ಆಗುತ್ತೆ. ಇದು ಬಯೋ ಫರ್ಟಿಲೈಸರ್ ಅಂತ. ಇದರಲ್ಲಿ ಬ್ಯಾಕ್ಟೀರಿಯಾ ಗೊಬ್ಬರ ಇದು. ಅಂದರೆ ನಾವೇನು ದನದ ಗೊಬ್ಬರ, ಸರ್ಕಾರಿ ಗೊಬ್ಬರ, ಕುರಿ ಗೊಬ್ಬರ ಏನೇ ಹಾಕಲಿ, ಗಿಡಕ್ಕೆ ಸಿಗೋದು ಅದರಿಂದ NPK ಬೇರೆಗೆ ತಲುಪಿಸೋದು ಈ ಬ್ಯಾಕ್ಟೀರಿಯಾಗಳು, NPK ಫಿಕ್ಸಿಂಗ್ ಬ್ಯಾಕ್ಟೀರಿಯಾಗಳು. ಇದರಲ್ಲಿ 1 ಮಿಲಿಲೀಟ್ರ್ ಅಂದರೆ 1 ಡ್ರಾಪಲ್ಲಿ 10,000 ಕೋಟಿ ಬ್ಯಾಕ್ಟೀರಿಯಾ ಇದೆ. ನಮಸ್ಕಾರ ರೈತ ಮಿತ್ರರೇ, ಇದು ಹೈಟೆಕ್ ಡೋಟಿ ಬಾಲಸುಬ್ರಹ್ಮಣ್ಯ ಮಾತಾಡೋದು. ನಮ್ಮ ಅಡಿಕೆ ಬೆಳೆಗಾರರಿಗೆ ಅತಿ ಮುಖ್ಯ ಸಮಸ್ಯೆ ಕಾಡ್ತಾ ಇರೋದಂದರೆ 1960ರಲ್ಲಿ ಸ್ಟಾರ್ಟ್ ಆಗಿದ್ದು ಹಳದಿ ಎಲೆ ರೋಗ. ಈಗ ಕಳೆದ ಒಂದು 5ರಿಂದ 10 ವರ್ಷದಿಂದ ಎಲೆ ಚುಕ್ಕಿ ರೋಗ ಕಾಣಿಸ್ಕೋತಾ ಇದೆ. ಹಾಗೆ ಹೋದ ವರ್ಷ ವಿಪರೀತ ಮಳೆಯಿಂದ ಕೊಳೆ ರೋಗ ತುಂಬ ಬಂದು ನಾವು ಅಡಿಕೆ ಬೆಳೆನ ಕಳ್ಕೊಂಡ್ವಿ. ಹಳದಿ ಎಲೆ ರೋಗ ಬರೋದು ವೈರಸ್ಸಿಂದ, ಎಲೆ ಚುಕ್ಕಿ ಬರೋದು ಫಂಗಸ್ಸಿಂದ. ಇದು ಎರಡು ಅಲ್ಲದೆ ನಮಗೀಗ ಚೈನಾಯಿಂದ ರಿಂಗ್ ಸ್ಪಾಟ್ ವೈರಸ್ ಅಂತ ಬಂದಿದೆ, ಬ್ಯಾಕ್ಟೀರಿಯಲ್ ವಿಲ್ಟಿಂಗ್ ಅಂತ ಸ್ಟಾರ್ಟ್ ಆಗಿದೆ. ಸೊ ಏನು ಎಲೆ ಚುಕ್ಕಿ ಅಂತ ನಾವು ಅಂದ್ಕೋತೀವಲ್ಲ, ಅದಕ್ಕೆ ಫಂಗಸ್ಸು, ವೈರಸ್ಸು, ಬ್ಯಾಕ್ಟೀರಿಯಾ ಕಾರಣ ಆಗೋದಲ್ಲದೆ ಈಗ ಕೀಟ ಬಾಧೆಯಿಂದನೂ ಏನು ಎಲೆ ಚುಕ್ಕಿ ರೋಗ ಲಕ್ಷಣ ಬರುತ್ತಲ್ಲ, ಅದೇ ರೋಗ ಲಕ್ಷಣಗಳು ಬರ್ತಾ ಇದೆ. ಎಲೆ ಚುಕ್ಕಿ ಬಂದರೆ ಹಳದಿ ಕಲರ್ ರೌಂಡ್ ಸರ್ಕಲಲ್ಲಿ ಸೆಂಟ್ರಲ್ಲಿ ಮಾತ್ರ ಕಪ್ಪು ಚುಕ್ಕೆ ಬರುತ್ತೆ. ಈ ಏನು ಕೀಟಗಳಿದೆಯಲ್ಲ, ಅದು ಕ್ಲೋರೋಫಿಲ್ ಅಂಶನ ಗಿಡದಿಂದ ಅಥವಾ ಗರಿಗಳಿಂದ ಹೀರ್ಬಿಟ್ಟು ಅದ್ರ ಸೆಂಟ್ರಲ್ಲಿ ಒಂದು ಬ್ರೌನ್ ಅಥವಾ ಬ್ಲ್ಯಾಕ್ ಡಾಟ್ ಬಿಟ್ಬಿಡುತ್ತೆ. ಸೊ ಎರಡೂ ಒಂದೇ ಥರ ಕಾಣುತ್ತೆ. ಸೊ ಇದು ಯಾವುದು ಏನಕ್ಕೆ ಅಂತ ಗೊತ್ತಾಗೋದಿಲ್ಲ. ಖುಷಿ ವಿಚಾರ ಏನಪ್ಪ ಅಂತಂದರೆ, ನಮ್ಮಲ್ಲಿರೋ ಕೀಟ ರಕ್ಷಕ ಎಲ್ಲ ಥರ ಕೀಟಗಳಿಗೂ ವರ್ಕ್ ಆಗುತ್ತೆ. ಅಂದರೆ ಇವಾಗ ನಾನಾ ರೀತಿ ಕೀಟಗಳು ಅಟ್ಯಾಕ್ ಆಗುತ್ತೆ. ಅಡಿಕೆಗೆ ರೆಡ್ ಮೈಟ್ಸ್ ಅಟ್ಯಾಕ್ ತುಂಬ ಆಗುತ್ತೆ, ರೈನೋಸರಸ್ ಕೀಟ ಅಟ್ಯಾಕ್ ಆಗುತ್ತೆ, ರೂಟ್ ಗ್ರಬ್ ಅಟ್ಯಾಕ್ ಆಗುತ್ತೆ, ಆಮೇಲೆ ವೈಟ್ ಫ್ಲೈಸು, ಕೆಲವೊಂದು ಸತಿ ಥ್ರಿಪ್ಸು, ಇದೆಲ್ಲ ಅಟ್ಯಾಕ್ ಆಗುತ್ತೆ. ಸೊ ನಮ್ಮ ಒಂದೇ ಒಂದು ಕೀಟ ರಕ್ಷಕ, ಈಗ ಬೇಸಿಗೆಯಲ್ಲಿ ಇರೋದೇ ತುಂಬ ಕೀಟದ ಹಾವಳಿ, ಬಯೋ ಬೀಟಲ್ ಶೀಲ್ಡ್ ಅನ್ನೋ ಒಂದು ಕೀಟ ರಕ್ಷಕ ಎಲ್ಲ ರೀತಿಯ ಕೀಟಗಳಿಗೂ ವರ್ಕ್ ಆಗುತ್ತೆ. ಆ್ಯಂಡ್ ಇದು ತರಕಾರಿ, ಹೂವು, ಹಣ್ಣಿನ ಬೆಳೆಗೂ ವರ್ಕ್ ಆಗುತ್ತೆ, ಅಡಿಕೆಗೂ ವರ್ಕ್ ಆಗುತ್ತೆ, ತೆಂಗಿಗೂ ವರ್ಕ್ ಆಗುತ್ತೆ, ನಮ್ಮ ಕಾಳುಮೆಣಸಿಗೂ ಇದು ತುಂಬ ಚೆನ್ನಾಗಿ ಕೆಲಸ ಆಗುತ್ತೆ. ಹರಳು ಉದುರೋದಕ್ಕೂ ಈ ಕೀಟಗಳು ಸಿಂಗಾರನ ಅಥವಾ ಹರಳನ್ನ ರಸನ ಹೀರಿಬಿಟ್ಟು ಅದರಿಂದನೂ ಹರಳು ಉದುರೋ ಸಾಧ್ಯತೆ ಇರುತ್ತೆ. ಆಮೇಲೆ ಈ ಕೀಟಗಳನ್ನೇ ಎಲೆ ಚುಕ್ಕಿ ರೋಗದ ಫಂಗಸ್ ಅಥವಾ ವೈರಸ್ದು ಟ್ರಾನ್ಸ್ಮಿಟರ್. ಸೊ ಗರಿಗಳಿಗೆ ಹಾಗೂ ಸಿಂಗಾರಕ್ಕೆ ನಮ್ಮ ಕೀಟ ರಕ್ಷಕ ಹೊಡೆದ್ರೆ, ಆಮೇಲೆ ಬುಡಕ್ಕೆ ನಮ್ಮ ಇದ್ರದ್ದು ರೂಟ್ ಗ್ರಬ್ ಸಮಸ್ಯೆಗೆ ನಮ್ಮ ಕೀಟ ರಕ್ಷಕ ಹಾಕಿಬಿಟ್ರೆ ಕೀಟಗಳ ಸಮಸ್ಯೆನೇ ಬರೋದಿಲ್ಲ. ಹಾಗೆಯೇ ಈಗ ನಮ್ಮ ಈ ಎಲೆ ಚುಕ್ಕಿ ರೋಗದ ಔಷಧಿಯ ಸ್ಪೆಷಾಲಿಟಿ ಏನಪ್ಪ ಅಂತಂದರೆ, ಇದು ಎಲ್ಲ ರೀತಿ ಫಂಗಸ್, ವೈರಸ್, ಬ್ಯಾಕ್ಟೀರಿಯಾಗೆ ನಿರೋಧಕ. ಅಂದರೆ ನಮ್ಮ ಹಳದಿ ಎಲೆ ರೋಗ ಬರೋದು ವೈರಸ್ಸಿಂದ, ಎಲೆ ಚುಕ್ಕಿ ರೋಗ ಬರೋದು ಫಂಗಸ್ಸಿಂದ. ಸೊ ಎರಡಕ್ಕೂ, ಅಥವಾ ರಿಂಗ್ ಸ್ಪಾಟ್ ವೈರಸ್ ಆಗ್ಬೋದು, ನಮ್ಮ ಇದು ಬ್ಯಾಕ್ಟೀರಿಯಲ್ ವಿಲ್ಟಿಂಗ್ ಬರ್ಬೋದು, ಎಲ್ಲದಕ್ಕೂ ಇದು ರಾಮಬಾಣದಂತೆ ಕೆಲಸ ಮಾಡುತ್ತೆ. ಆಮೇಲೆ ಇದರ ಎಫೆಕ್ಟು ಒಂದ್ಸತಿ ಹೊಡೆದ್ರೆ ನಿಮಗೆ 6 ತಿಂಗಳ ತನಕ ರೋಗ ತಿರುಗಿ ಬರೋದಿಲ್ಲ. ಇದಕ್ಕೆ ನಾವು ಮನಿ ಬ್ಯಾಗ್ ಗ್ಯಾರಂಟಿ ಕೊಡ್ತಾ ಇದ್ದೀವಿ. ಈ ಕಾನ್ಫಿಡೆನ್ಸ್ ನಮ್ಗೆ ಏನಕ್ಕಿದೆ ಅಂತಂದರೆ, ಈಗ ಆಲ್ರೆಡಿ ಕರ್ನಾಟಕದ ಮಲೆನಾಡಿನ ಎಲ್ಲ ಜಿಲ್ಲೆಗಳಲ್ಲೂ ಈ ಔಷಧಿನ ಕೊಟ್ಟಿದ್ದೀವಿ. ಸಾಧಾರಣ ಒಂದು 8,000 ರೈತರಿಗೆ ರಿಸಲ್ಟ್ ಬಂದಿದೆ. ಆಮೇಲೆ ನಾವು ಮುಕ್ತವಾಗಿ ನಾವು ಮಾರ್ಕೆಟಿಂಗ್ ಮಾಡೋದಲ್ಲದೆ ಯಾರಿಗೆ ರಿಸಲ್ಟ್ ಬಂದಿದೆಯೋ ಆ ರೈತರದ್ದು ನೇರವಾಗಿ ಫೋನ್ ನಂಬರೇ ಕೊಡ್ತೀವಿ. ಯಾರೇ ರೈತರು ಆಲ್ರೆಡಿ ತೊಗೊಂಡಿರೋ ರೈತರ ಅನುಭವ ತಿಳ್ಕೊಂಡು ನಾವು ಹೇಳ್ತಿರೋದು ಸತ್ಯನ ಸುಳ್ಳ ಅಂತ ತಿಳ್ಕೊಬಹುದು. ಹಾಗೆ ಈಗ ಅಡಿಕೆ ಬೆಳೆಗಾರರಿಗೆ ಮುಖ್ಯವಾಗಿ ಕೊಳೆ ರೋಗ ಹೋದ ವರ್ಷ ಸಿಕ್ಕಾಪಟ್ಟೆ ನಷ್ಟ ಅನುಭವಿಸ್ಬೇಕಾಯಿತು. ಅದೇನಕ್ಕೆಪ್ಪ ಅಂದರೆ, 2 ವರ್ಷ 3 ವರ್ಷದಲ್ಲಿ ಆಗೋ ಮಳೆ ಒಂದೇ ವರ್ಷ ಆಯಿತು. ಹೋದ ವರ್ಷ 200ರಿಂದ 250 ಇಂಚ್ ರೈನ್ಫಾಲ್ ಆಯಿತು.
ಅಷ್ಟು ಮಳೆಯಿಂದ ಏನಾಯಿತು, ನಮಗೆ 5 ಸಲ ಈ ಮೈಲ್ತುತ್ತ ಅಥವಾ ಬೋರ್ಡೋ ಅಂತ ಏನು ಬರುತ್ತಲ್ಲ ಅದನ್ನು ಹೊಡೆಯೋ ಅವಶ್ಯಕತೆ ಬಂತು. ಆದರೆ ಮಳೆನೇ ನಿಲ್ಲದೇ ಇದ್ದಾಗ ನಾವು ಮೈಲ್ತುತ್ತ ಹೊಡೆದ್ರೂ ಏನೂ ಪ್ರಯೋಜನ ಇಲ್ಲ. ಯಾಕಂದರೆ ಮೈಲ್ತುತ್ತ ಒಂದು ಪದರ, ಅಡಕೆಕಾಯಿ ಮೇಲೆ ಪೇಂಟ್ ಅಥವಾ ಒಂದು ಮೇಕಪ್ ರೀತಿ ಒಂದು ಪದರ ಫಾರ್ಮ್ ಆಗುತ್ತೆ. ಅದು 22 ಗಾಳಿ ಮಳೆಗೆ ಅದರದ್ದು ಎಫೆಕ್ಟು ಹೊರಟೋಗುತ್ತೆ. ಸೊ ಪದೇ ಪದೇ ಹೊಳಿತಾನೆ ಇರಬೇಕು. ಆದರೆ ನಮ್ಮ ಈ ಬಯೋಶಮನ ಏನಪ್ಪ ಅಂತಂದರೆ ನ್ಯಾನೋ ಟೆಕ್ನಾಲಜಿಯಿಂದ ಮಾಡಿರೋಂಥದ್ದು. ಇದು ಗರಿಗೆ ಅಥವಾ ಅಡಿಕೆಕಾಯಿಗೆ ಹೊಡೆದ್ರೆ ಅದರಲ್ಲಿ ಸಣ್ಣ ಸಣ್ಣ ರಂಧ್ರಗಳಿರ್ತವೆ. ಆ ರಂಧ್ರಗಳ ಒಳಗಡೆ ಹೋಗಿ ಕೂತ್ಕೊಂಡ್ಬಿಡುತ್ತೆ. ಗಾಳಿ ಮಳೆ ಬಂದರೂ ಇದು ತೊಳೆದೋಗಲ್ಲ. ಅಂದರೆ ಮಳೆ ಬರ್ತಾ ಇರುವಾಗಲೂ ಬಯೋಶಮನ ಹೊಡಿಬೋದು, ನಿಂತ ಮೇಲೂ ಹೊಡಿಬೋದು. ಇದನ್ನು ಹೊಡೆದ ಮೇಲೆ ಮಳೆ ಬಂದರೂ ಇದ್ರ ಎಫೆಕ್ಟಿಗೆ ಏನು ಸಮಸ್ಯೆ ಆಗೋದಿಲ್ಲ. ಸೊ ಇದು ಕೊಳೆ ರೋಗಕ್ಕೆ ಹೊಡೆದ್ರೆ ನಾವು ಮಿನಿಮಮ್ 45 ದಿನ ಗ್ಯಾರಂಟಿ ಕೊಡ್ತಾ ಇದ್ದೀವಿ. ಆಫ್ಟರ್ 45 ಡೇಸು ಅಡಿಕೆಕಾಯಿನ ವಾಚ್ ಮಾಡ್ತಾ ಇರೋಣ. 2ನೇ ಸತಿ ಸ್ಪ್ರೇ ಅವಶ್ಯಕತೆ ಬರೋದು ಕೊಳೆ ರೋಗ ಬಂದರೆ ಮಾತ್ರ. ಸೊ ಬಂದರೆ ಮಾತ್ರ ನಾವು 2ನೇ ಸ್ಪ್ರೇ ಕೊಡೋಣ. ಇಲ್ಲಾಂದರೆ ಒಂದೇ ಸ್ಪ್ರೇಗೆ 90 ದಿನದ ತನಕ ಏನು ನಮ್ಮ ಮಳೆಗಾಲ ಬರುತ್ತಲ್ಲ, ಜೂನಿಂದ ಸೆಪ್ಟೆಂಬರ್ ತನಕ, ಆಗಸ್ಟ್ ತನಕ ನಾವು ಒಂದೇ ಸ್ಪ್ರೇಯಲ್ಲಿ ಈ ಕೊಳೆ ರೋಗನ ಕಂಟ್ರೋಲ್ ಮಾಡ್ಕೋಬಹುದು. ಅಥವಾ ಮ್ಯಾಕ್ಸಿಮಮ್ 2 ಸ್ಪ್ರೇ ಬೇಕಾಗ್ಬೋದು. ಸೊ ಒಂದು ಬೋರ್ಡೋ ಸ್ಪ್ರೇದು ಖರ್ಚು ಮತ್ತು ಕೂಲಿ ಖರ್ಚು ಉಳಿತಾಯ ಆದರೆ ನಮ್ಮ ಔಷಧಿನೇ ಫ್ರೀಯಾಗಿ ಸಿಗುತ್ತೆ. ಆಮೇಲೆ ಈಗ ಬೋರ್ಡೋದು ಕಾಸ್ಟು ತುಂಬ ಜಾಸ್ತಿ ಆಗಿಬಿಟ್ಟಿದೆ. ಬೋರ್ಡೋ ಕಾಸ್ಟು ಒಂದು 200 ಲೀಟ್ರ್ ಡ್ರಮ್ಗೆ ಒಂದು 1400 1700 ತನಕ ಆದರೆ ನಮ್ಮ ಔಷಧಿ ಬಿಫೋರ್ ಡಿಸ್ಕೌಂಟ್ 2000 ರೂಪಾಯಿ ಆಗುತ್ತೆ, ಆಫ್ಟರ್ ಡಿಸ್ಕೌಂಟ್ 1800 ಆಗುತ್ತೆ. ಸೊ ಹಾಗಾಗಿ ಇದು ಖರ್ಚಲ್ಲೂ ಬೋರ್ಡೋ ಅಷ್ಟೇ ಬರುತ್ತೆ. ಬೋರ್ಡೋ ಹೊಡೆದ್ರೆ ಹರಳುದ್ರೋ ಸಾಧ್ಯತೆ ತುಂಬ ಇರುತ್ತೆ. ನಮ್ಮ ಔಷಧಿ ಹೊಡೆದ್ರೆ ಹರಳುದ್ರಲ್ಲ. ಯಾಕಂದರೆ ಹರಳುದ್ರೋದ್ರೇ pH ವ್ಯತ್ಯಾಸ ಬಂದು, ಅಂದರೆ ಬೋರ್ಡೋ ಹೀಟ್ ಪ್ರೊಡ್ಯೂಸ್ ಆಗುತ್ತೆ. ಹೀಟ್ ಪ್ರೊಡ್ಯೂಸ್ ಆದಾಗ ಹರಳು ಉದುರು ಬಿಡುತ್ತೆ. ನಮ್ಮ ಬಯೋಶಮನ ಹೊಡೆದ್ರೆ ಹರಳು ಉದುರುವಿಕೆ ಸಾಧ್ಯನೇ ಇಲ್ಲ. ಆಮೇಲೆ ಇದನ್ನು ಸಿಂಗಾರ ಒಣಗೋದಕ್ಕೂ, ಶಿಲೀಂಧ್ರದಿಂದ ಸಿಂಗಾರ ಒಣಗೋದು ಆಗುತ್ತೆ, ಡೈಬ್ಯಾಕ್ ಅಂತ, ಅದಕ್ಕೂ ಹೊಡಿಬಹುದು. ಆಮೇಲೆ ಯಾವುದೇ ರೀತಿ ರೂಟ್ ರಾಟ್ ಸಮಸ್ಯೆ ಇದ್ದರೂ ಹೊಡಿಬೋದು. ಈ ಹಿಡಿಮುಂಡಿಗೆ ರೋಗ, ಸುಳಿಕೊಳೆ ರೋಗ ಅಂತ ಬರುತ್ತೆ. ಅದು ಬರೋದೇನಕ್ಕೆ ಏನಪ್ಪ ಅಂದರೆ ಈ ಕೀಟಗಳು ಸುಳಿನ ಹೋಗಿ ಚೆನ್ನಾಗಿ ಕಚ್ಚಿಬಿಟ್ಟು ಗಾಯ ಮಾಡುತ್ತೆ. ನಮ್ಮ ದೇಹಕ್ಕೆ ಗಾಯ ಆಗಿ 2 ದಿನ ಅದಕ್ಕೆ ನಾವು ಡೆಟಾಲು ಅಥವಾ ಡಿಸ್ಇನ್ಫೆಕ್ಟೆಂಟ್ ಏನು ಹಾಕದೇ ಇದ್ದರೆ ಹೆಂಗೆ ಕೊಳೆ ಸ್ಟಾರ್ಟ್ ಆಗುತ್ತೋ ಹಾಗೆ ಸುಳಿನ ಚೆನ್ನಾಗಿ ಕೀಟ ಕಚ್ಚಿದ ಮೇಲೆ ಅಲ್ಲಿ ಇನ್ಫೆಕ್ಷನ್ ಪ್ರೊಡ್ಯೂಸ್ ಆಗುತ್ತೆ. ಹಾಗಾಗಿ ಸುಳಿ ಕೊಳೆತ್ಬಿಟ್ಟು ಗಿಡನೇ ಸತ್ತೋಗುತ್ತೆ. ಅದಕ್ಕೆ ಏನಪ್ಪ ಮಾಡ್ಬೇಕಂದ್ರೆ ಫಸ್ಟು ನಮ್ಮ ಬಯೋಶಮನ ಹೊಡೆದು 10 ದಿನ ಆದಮೇಲೆ ನಮ್ಮ ಕೀಟ ರಕ್ಷಕ ಹಾಕಬೇಕು. ಆವಾಗ ಈ ಸುಳಿಕೊಳೆ ರೋಗನೂ ನಿಯಂತ್ರಣಕ್ಕೆ ಬರುತ್ತೆ. ಆಮೇಲೆ ಯಾವುದೇ ಗಿಡಗಳದ್ದು ಬುಡ ತುಂಬ ದಪ್ಪ ಇದ್ದು ಸಡನ್ನಾಗಿ ಗಿಡ ಸಣ್ಣ ಆಗಿಬಿಟ್ರೆ ಅದು ರೂಟ್ ಗ್ರಬ್ ಅಥವಾ ಬೇರು ಹುಳದ ಸಮಸ್ಯೆಯಿಂದ ಬರುವಂಥದ್ದು. ಅವಾಗ ಏನು ಮಾಡಬೇಕು, ನಮ್ಮ ಗೊಬ್ಬರಗಳ ಜೊತೆ ಬೇಕಾದ್ರೂ ಡ್ರೆಂಚಿಂಗ್ ಮಾಡಿ ಅಥವಾ ಸಪ್ರೇಟಾಗಿ ಬೇಕಾದ್ರೂ ಡ್ರೆಂಚಿಂಗ್ ಮಾಡಿ. ಸೊ ಎಲ್ಲ ಕೀಟಗಳು ಆವಾಗ ಭೂಮಿಯಲ್ಲಿರೋ ಎಲ್ಲ ಕೀಟಗಳು ನಿಯಂತ್ರಣಕ್ಕೆ ಬರುತ್ತೆ. ಇಲ್ಲಿ ನೀವೇನು ನೋಡ್ತಾ ಇದ್ದೀರಾ, ಈ ಗೊಬ್ಬರಗಳೆಲ್ಲ ಒಂದು ಗಿಡಕ್ಕೆ 5 ರೂಪಾಯಿ ಖರ್ಚು. ಒಂದು ಇಲ್ಲಿ ಬೇರೆ ಬೆಳವಣಿಗೆ ಔಷಧಿ ಇದೆ, ಇನ್ನೊಂದು ಮೈಕ್ರೋನ್ಯೂಟ್ರಿಯೆಂಟ್ ಇದೆ. ಇದು ಅಡಿಕೆಯಲ್ಲಿ ಕಾಯಿ ಕಚ್ಚೋಕ್ಕೆ ತುಂಬ ಅನುಕೂಲ ಆಗುತ್ತೆ. ಸೊ ಇವಾಗ ಅಡಿಕೆಯಲ್ಲಿ ಏನಾಗ್ತಾ ಇದೆ, ಹರಳು ಉದುರೋದಕ್ಕೆ 3 ಕಾರಣ. ಒಂದು ಮೈಕ್ರೋನ್ಯೂಟ್ರಿಯೆಂಟ್ ಡಿಫಿಷಿಯನ್ಸಿ, ಇನ್ನೊಂದು ಶಿಲೀಂಧ್ರದಿಂದ ಬರೋ ಕೊಳೆ ರೋಗ, ಹಾಗೂ ಕೀಟದಿಂದ ಬರೋ ಸಮಸ್ಯೆಯಿಂದ. ಸೊ ಮೈಕ್ರೋನ್ಯೂಟ್ರಿಯೆಂಟ್ ಡಿಫಿಷಿಯನ್ಸಿ ಮಲೆನಾಡಲ್ಲಿ ಏನಕ್ಕೆ ಬರುತ್ತೆ ಅಂದರೆ ಅತಿ ಹೆಚ್ಚು ಮಳೆ ಆಗೋದ್ರಿಂದ ಭೂಮಿಯಲ್ಲಿರೋ ಸಾರ ಎಲ್ಲ ಭೂಮಿ ತೊಳೆಯುವಿಕೆಯಿಂದಾಗಿ ಕೊಚ್ಕೊಂಡು ಹೊಟ್ಟೋಗುತ್ತೆ. ಅದನ್ನು ಹೇಗೆ ನಿಲ್ಲಿಸೋದು? ಇವಾಗ ರೈತ ಕಷ್ಟಪಟ್ಟು ಹಾಕಿದ ಗೊಬ್ಬರ ಮಳೆ ತೊಳ್ಕೊಂಡು ಹೊಟ್ಟೋದ್ರೆ ಅದನ್ನು ಪರಿಹಾರ ಏನು? ಪರಿಹಾರ ಬಂದು ಪ್ರಕೃತಿಯಲ್ಲಿ ಬೇರಲ್ಲಿ ಆ ಪರಿಹಾರ ಇದೆ. ಬೇರು ಆಳವಾಗಿ ಬೆಳೆದು ಬೇರಲ್ಲಿ ವೈಟ್ ರೂಟ್ ಹೇರ್ಸ್ ಅಂತಿದೆಯಲ್ಲ, ಅದು ಸಂಖ್ಯೆ ಜಾಸ್ತಿ ಇದ್ದಾಗ ಈ ಭೂಮಿ ತೊಳೆಯೋಕೆ ನಿಲ್ಲುತ್ತೆ. ಸೊ ಈ ಬೇರನ್ನ ಹೆಂಗೆ ಬೆಳೆಸೋದು, ಅದಕ್ಕೆ ಪರಿಹಾರನೂ ಪ್ರಕೃತಿಯಲ್ಲೇ ಇದೆ. ಪ್ರಕೃತಿಯಲ್ಲಿ ವ್ಯಾಮ್ ಅಂತ ಒಂದು ಫಂಗಸ್ ಇದೆ. ಇದು ರಾಗಿ ಹಾಗೂ ಭತ್ತದ ಬೆಳೆಯ ಬೇರಲ್ಲಿ ಸಿಗುತ್ತೆ. ನಮ್ಮ ಕಂಪ್ನಿ ಆ ಫಂಗಸನ್ನು ಎಕ್ಸ್ಟ್ರಾಕ್ಟ್ ಮಾಡಿ ನಾವು ಲ್ಯಾಬಲ್ಲಿ ಅದನ್ನು ಕಲ್ಚರ್ ಮಾಡ್ತೀವಿ. ಈ ಲ್ಯಾಬಲ್ಲಿ ವ್ಯಾಮ್ ಫಂಗಸ್ ಕಲ್ಚರ್ ಟೆಕ್ನಾಲಜಿ ಇಡೀ ವರ್ಲ್ಡಲ್ಲಿ ನಮ್ಮ ಕಂಪನಿಯಲ್ಲಿ ಮಾತ್ರ ಇರುವಂಥದ್ದು. ಸೊ ಇಲ್ಲಿ ಏನು ನೋಡ್ತಾ ಇದ್ದೀರಲ್ಲ, ವ್ಯಾಮ್ ಫಂಗಸ್ ಹಾಕಿದ ಕೂಡಲೇ ಬೇರುಗಳು ಲೆಂತು ತುಂಬ ಎತ್ತರ ಬರುತ್ತೆ, ಉದ್ದ ಬರುತ್ತೆ. ಹಾಗೂ ಇಲ್ಲೇನು ವೈಟ್ ರೂಟ್ ಹೇರ್ಸ್ ಕಾಣ್ತಾ ಇದೆಯಲ್ಲ, ಅದು ಸಂಖ್ಯೆ ಕೂಡ ಒಂದು ಗಿಡದಲ್ಲಿ 1000 ವೈಟ್ ರೂಟ್ ಹೇರ್ ಇದ್ದರೆ ಅದು 1,00,000 ವೈಟ್ ರೂಟ್ ಹೇರ್ ಆಗುತ್ತೆ. ಸೊ ವೈಟ್ ರೂಟ್ ಹೇರ್ಸ್ ಜಾಸ್ತಿ ಆದಾಗ ನ್ಯೂಟ್ರಿಷನ್ ಅಬ್ಸಾರ್ಬ್ಷನ್ ಕೆಪಾಸಿಟಿ 100 ಟೈಮ್ಸ್ ಜಾಸ್ತಿ ಆಗುತ್ತೆ. ನಾವು ಮಾಡಿದ 2-3 ವರ್ಷದಿಂದ ಹಳೆ ಬೇಸಾಯ ಭೂಮಿಯಲ್ಲಿ 2-3 ಅಡಿ ಕೆಳಗಡೆ ಹೊರಟೋಗಿರುತ್ತೆ. ಬೇರು ಅದಕ್ಕೆ ಎಟಕ್ತಾ ಇರಲ್ಲ. ಬೇರು ಆಳವಾಗಿ ಬೆಳೆದಾಗ ಈ ವ್ಯಾಮ್ ಫಂಗಸ್ ಅಥವಾ ರೂಟ್ ಮಿರಾಕಲ್ ಔಷಧಿ ಹಾಕಿ ಆ ಸಿಗದೇ ಇರೋ ಆಹಾರ
ಹಾಗೂ ಅಲ್ಲಿರೋ ತೇವಾಂಶ ಎರಡೂ ಬೇರಿಗೆ ಎಟಕ್ಸುತ್ತೆ. ಸೊ ಇದರಿಂದ ನಾವು ಭೂಮಿ ತೊಳೆಯುವಿಕೆನ ತಪ್ಪಿಸ್ಬಹುದು. ಸೊ ಇದ್ರ ಖರ್ಚು ಅಷ್ಟೇ, ಒಂದು ಅಡಿಕೆ ಗಿಡಕ್ಕೆ ಬರೀ 5 ರೂಪಾಯಿ ಆಗುತ್ತೆ. ಆಮೇಲೆ ಇದರಿಂದ ಮೈಕ್ರೋನ್ಯೂಟ್ರಿಯೆಂಟ್ ಕೂಡ ಲೀಚಿಂಗ್ ಸ್ಟಾಪ್ ಆಗುತ್ತೆ. ಸೊ ನೆಕ್ಸ್ಟ್ ನಮ್ಮ ಔಷಧಿ ಬಂದ್ಬಿಟ್ಟು ಇದು ಬಯೋ ಫರ್ಟಿಲೈಸರ್ ಅಂತ. ಇದರಲ್ಲಿ ಬ್ಯಾಕ್ಟೀರಿಯಾ ಗೊಬ್ಬರ ಇದು. ಅಂದರೆ ನಾವೇನು ದನದ ಗೊಬ್ಬರ, ಸರ್ಕಾರಿ ಗೊಬ್ಬರ, ಕುರಿ ಗೊಬ್ಬರ ಏನೇ ಹಾಕಲಿ ಗಿಡಕ್ಕೆ ಸಿಗೋದು ಅದರಿಂದ NPK ಗಾಳಿಯಲ್ಲಿ ಯಥೇಚ್ಛವಾಗಿದೆ. ನೈಟ್ರೋಜನ್ ಗಾಳಿಯಲ್ಲಿದೆ, ಭೂಮಿಯಲ್ಲಿ ಪೊಟ್ಯಾಷಿಯಮ್ ಮತ್ತು ಫಾಸ್ಫರಸ್ ಇದೆ. ಇಲ್ಲಿ NPK ಫಿಕ್ಸಿಂಗ್ ಬ್ಯಾಕ್ಟೀರಿಯಾ ಕೊಟ್ಟಿರ್ತೀವಿ. ಇದರ ಸಂಖ್ಯೆ 1 ಮಿಲಿಲೀಟ್ರಲ್ಲಿ 10,000 ಕೋಟಿ ಇದೆ. ಮಾರ್ಕೆಟಲ್ಲಿರೋ ಬೇರೆ ಯಾವುದೇ ಗೊಬ್ಬರಗಳು 5ರಿಂದ 10 ಕೋಟಿ ಇರುತ್ತೆ, ಇದರಲ್ಲಿ 10,000 ಕೋಟಿ ಬ್ಯಾಕ್ಟೀರಿಯಾ ಇದೆ. ಆಮೇಲೆ ಜಗತ್ತಲ್ಲಿ ಈ ಒಂದು ಪ್ರಾಡಕ್ಟಲ್ಲಿ ಮಾತ್ರ ಮೈಕ್ರೋನ್ಯೂಟ್ರಿಯೆಂಟ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾ ಟೆಕ್ನಾಲಜಿ ಇದೆ. ಇಡೀ ವರ್ಲ್ಡಲ್ಲಿ ಯಾವುದೇ ಕಂಪ್ನಿಲೂ ಕೂಡ ಮೈಕ್ರೋನ್ಯೂಟ್ರಿಯೆಂಟ್ ಫಿಕ್ಸಿಂಗ್ ತಂತ್ರಜ್ಞಾನ ಇಲ್ಲ ಬ್ಯಾಕ್ಟೀರಿಯಾದಲ್ಲಿ. ನಾವು NPK ವಿತ್ ಮೈಕ್ರೋನ್ಯೂಟ್ರಿಯೆಂಟ್ ತಂತ್ರಜ್ಞಾನ ಕೊಡ್ತಾ ಇದ್ದೀವಿ. ಇದರಿಂದ ಏನು ಗಿಡಕ್ಕೆ ಬೆನಿಫಿಟ್ ಅಂತಂದರೆ, ನಾವು ಹಿಂದೆ ಹಾಕಿದ ಗೊಬ್ಬರನೂ ಈ ಬ್ಯಾಕ್ಟೀರಿಯಾಗಳು ಮೈನಿಂಗ್ ಮಾಡಿ ಇದ್ರ ಕೆಲಸನೇ ಗೊಬ್ಬರದಲ್ಲಿರೋ NPKನ ಹುಡ್ಕೊಂಡು ಬಂದು, ಅದು ಭೂಮಿಯಲ್ಲಿರೋ NPKನ ಹುಡ್ಕೊಂಡು ಬಂದು ಬೇರ್ಗೆ ಕೊಡುತ್ತೆ. ಹಾಗೆ ಮೈಕ್ರೋನ್ಯೂಟ್ರಿಯೆಂಟ್ಸ್ನೂ ತಂದು ಕೊಡುತ್ತೆ ಇದು. ಸೊ ಒಂದು ಮಂಕ್ರಿ ಗೊಬ್ಬರದಲ್ಲಿ ಆಗೋ ಕೆಲಸ ಇದರಲ್ಲಿ ಒಂದು ಡ್ರಾಪಲ್ಲಿ ಆಗುತ್ತೆ. ಇದು 3 ಗೊಬ್ಬರಗಳನ್ನು 200 ಅಥವಾ 400 ಲೀಟರ್ ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಡ್ರಿಪ್ಪಲ್ಲಿ ಅಥವಾ ಗಿಡದ ಬುಡಕ್ಕೆ ಸುರಿದು ಬಿಟ್ಟರೆ ಸಾಕು. ಇದು ಅತಿ ಕಮ್ಮಿ ಖರ್ಚಲ್ಲಿ ಒಂದು ಅಡಿಕೆ ಗಿಡಕ್ಕೆ ಒಂದೊಂದು 5-5 ರೂಪಾಯಿ ಖರ್ಚಲ್ಲಿ ನೀವು ಕೊಡಬಹುದು. ಈಗ ನಮ್ಮ ತರಕಾರಿ, ಹೂವು, ಹಣ್ಣಿನ ಬೆಳೆಗಳಿಗೆ ಸಾಂಪ್ರದಾಯಿಕ ಕೃಷಿಯಲ್ಲಿ ಏನು ಮಾಡ್ತಾ ಇದ್ದೀವಿ, ನಾವು ಬರೀ ಗೊಬ್ಬರ ಕೊಡ್ತಾ ಇದ್ದೀವಿ. ಕೆಲವರು ಈಗ ಆಲ್ರೆಡಿ ಮೈಕ್ರೋನ್ಯೂಟ್ರಿಯೆಂಟ್ಸ್ ಕೊಡ್ತಾ ಇದ್ದಾರೆ. ಸೊ ಈಗ ನಮ್ಮ ಏನು ಈ ಗೊಬ್ಬರಗಳಿದೆ ಇದರದ್ದು ವಿಶೇಷತೆ ಏನಪ್ಪ ಅಂತಂದರೆ, ಇಲ್ಲಿ ನಾವೇನೀಗ ಇಲ್ಲಿ ನೋಡ್ತಾ ಇದ್ದೀವಲ್ಲ, ಇದು ರೂಟ್ ಮಿರಾಕಲ್ ಅಂತ. ಇದೇನು ಮಾಡುತ್ತೆ, ರೂಟ್ಗಳನ್ನು 2ರಷ್ಟು ಲೆಂತ್ ಜಾಸ್ತಿ ಮಾಡುತ್ತೆ. ರೂಟ್ಗಳಲ್ಲಿ ಇಲ್ಲಿ ವೈಟ್ ರೂಟ್ ಹೇರ್ಸ್ ಅಂತ ಕಾಣ್ತಾ ಇದೆಯಲ್ಲ, ಈ ವೈಟ್ ರೂಟ್ ಹೇರ್ಸು ಒಂದು ಗಿಡದಲ್ಲಿ ಇವಾಗ 1,000 ವೈಟ್ ರೂಟ್ ಹೇರ್ ಇದ್ದರೆ ಅದನ್ನು 1,00,000 ವೈಟ್ ರೂಟ್ ಹೇರ್ ಮಾಡುತ್ತೆ. ಅದರಿಂದ ಏನಪ್ಪ ಬೆನಿಫಿಟ್ ಅಂತಂದರೆ, ಗಿಡಕ್ಕೆ 100 ಪಟ್ಟು ಹೆಚ್ಚು ಆಹಾರನ ಹೀರ್ಕೊಳ್ಳೋ ಸಾಮರ್ಥ್ಯ ಬರುತ್ತೆ. ಸೊ ನ್ಯೂಟ್ರಿಷನ್ ಅಪ್ಟೇಕ್ ಕೆಪಾಸಿಟಿ ತುಂಬ ಜಾಸ್ತಿ ಆಗುತ್ತೆ. ಬೇಸಿಗೆ ಕಾಲದಲ್ಲಿ ತೇವಾಂಶ ಕೆಳಗಡೆ ಇರುತ್ತೆ, ಆ ಸಿಗದೇ ಇರೋ ತೇವಾಂಶನ ಎಟ್ಕೋ ಹಂಗೆ ಮಾಡುತ್ತೆ, ಯಾಕಂದರೆ ಇದರಲ್ಲಿ ರೂಟ್ ಲೆಂತ್ ಜಾಸ್ತಿ ಆಗಿರುತ್ತೆ. ಹಾಗೆಯೇ ಮಳೆಗಾಲದಲ್ಲಿ ಜಾಸ್ತಿ ಮಳೆ ಬಂದಾಗ ಭೂಮಿಯಿಂದ ಸಾಯಿಲ್ ಲೀಚಿಂಗ್ ಆಗಿ ಎಲ್ಲ ನ್ಯೂಟ್ರಿಯೆಂಟ್ಸು ತೊಳೆದು ಹೋಗುತ್ತೆ, ಅದನ್ನು ಕೂಡ ಇದು ತಪ್ಪಿಸುತ್ತೆ. ಸೊ ಇದು ವ್ಯಾಮ್ ಅಂತ ಒಂದು ಫಂಗಸ್ಸು, ಇದು ರಾಗಿ ಹಾಗೂ ಭತ್ತದ ಬೆಳೆಗಳಲ್ಲಿ ಸಿಗೋದು. ಅದನ್ನು ನಾವು ಎಕ್ಸ್ಟ್ರಾಕ್ಟ್ ಮಾಡಿ 100ಕ್ಕೆ 100 ಕಾನ್ಸಂಟ್ರೇಷನ್ ಕೊಡ್ತಾಯಿದ್ವಿ. ಬೇರೆ ಯಾವುದೇ ಕಂಪ್ನಿ ವ್ಯಾಮಲ್ಲಿ ಬರೀ 10% ಅಥವಾ 20% ವ್ಯಾಮ್ ಕೊಡ್ತಾರೆ. ಇನ್ನು ಮಿಕ್ಕಿದ್ದು 80%, 90% ಇನರ್ಟ್ ಮೆಟೀರಿಯಲ್, ಟ್ಯಾಲ್ಕಮ್ ಪೌಡರ್ ಅಥವಾ ಸುಣ್ಣ ಕೊಡ್ತಾರೆ. ನಾವು 100ಕ್ಕೆ 100 ವ್ಯಾಮ್ ಕೊಡ್ತಾಯಿದ್ದೀವಿ. ಇದು ಅತಿ ಕಡಿಮೆ ಬೆಲೆಯಲ್ಲಿ ಕೊಡ್ತಾಯಿದ್ದೀವಿ. 1 ಎಕರೆಗೆ ನಿಮಗೆ 2,000ರಿಂದ 3,000 ಖರ್ಚಲ್ಲಿ ವ್ಯಾಮು ಒಂದು ಇಡೀ ಎಕರೆಗೆ ಪೂರೈಸುತ್ತೆ. ಹಾಗೆಯೇ ಇಲ್ಲಿ ನೀವು ಏನು ನೋಡ್ತಾ ಇದ್ದೀರಲ್ಲ, ಇದು ಮೈಕ್ರೋನ್ಯೂಟ್ರಿಯೆಂಟ್ಸು. ಮೈಕ್ರೋನ್ಯೂಟ್ರಿಯೆಂಟ್ ಏನಕ್ಕೆ ಬೇಕಂತಪ್ಪ ಅಂದರೆ, ಕಾಯ್ದು ಸೈಜ್ ಜಾಸ್ತಿ ಆಗಬೇಕಂತಂದರೆ, ಆಮೇಲೆ ಜಾಸ್ತಿ ಫಸಲು ಬರಬೇಕು, ಜಾಸ್ತಿ ಕಾಯಿ ಹರಳು ಕಚ್ಚಬೇಕು ಅಂತಂದರೆ ಈ ಮೈಕ್ರೋನ್ಯೂಟ್ರಿಯೆಂಟ್ಸ್ ಅವಶ್ಯಕತೆ ಇದೆ. ನಮ್ಮ ಕಂಪನಿ ಮೈಕ್ರೋನ್ಯೂಟ್ರಿಯೆಂಟಲ್ಲಿ 18 ಬಗೆಯ ಮೈಕ್ರೋನ್ಯೂಟ್ರಿಯೆಂಟ್ಸ್ ಇದೆ. ಬೇರೆ ಯಾವುದೇ ಕಂಪ್ನಿ ಮೈಕ್ರೋನ್ಯೂಟ್ರಿಯೆಂಟ್ಸು 4ರಿಂದ 6 ಬಗೆ ಮ್ಯಾಕ್ಸಿಮಮ್ ಕೊಡ್ತಾ ಇದ್ದಾರೆ. ನಾವು 18 ಬಗೆ ಮೈಕ್ರೋನ್ಯೂಟ್ರಿಯೆಂಟ್ಸು ತುಂಬ ಕಮ್ಮಿ ಖರ್ಚು. ಇದು ವರ್ಷನೇ 1 ಎಕರೆಗೆ ನಿಮಗೆ 2,000ರಿಂದ 3,000 ಖರ್ಚಲ್ಲಿ ಇದು ಪೂರೈಸ್ಬೋದು. ಇದೆಲ್ಲ ನಿಮ್ಗೆ ನೋಡ್ದಂಗೆ ಇದೆಲ್ಲ ಲಿಕ್ವಿಡ್. 200 ಅಥವಾ 400 ಲೀಟರ್ ಡ್ರಮ್ಗೆ ಹಾಕ್ಕೊಂಡು ಡ್ರಿಪ್ಪಲ್ಲಿ ಅಥವಾ ಬುಡಕ್ಕೆ ನಾವು ಹಾಕಿಬಿಟ್ರೆ ಆಗೋಯ್ತಿದ್ದು. ಮತ್ತು ಇನ್ನೊಂದು ನಮ್ಮ ಮುಖ್ಯವಾದ ಪ್ರಾಡಕ್ಟ್ ಏನಪ್ಪ ಅಂತಂದರೆ, ನಾವೇನೀಗ ಸರ್ಕಾರಿ ಗೊಬ್ಬರ, ಕುರಿ ಗೊಬ್ಬರ, ದನದ ಗೊಬ್ಬರ ಕೊಡ್ತಾ ಇದ್ದೀವಲ್ಲ, ಅದ್ರ ಬದಲು ಇದು ಬ್ಯಾಕ್ಟೀರಿಯಾ ಗೊಬ್ಬರ ಅಂತ. ನಾವು ಏನು ಬೇರೆ ಈ ಸರ್ಕಾರಿ ಗೊಬ್ಬರ, ಕುರಿ ಗೊಬ್ಬರ, ಕೋಳಿ ಗೊಬ್ಬರ ಏನೇ ಕೊಟ್ಟರು ಅದರಲ್ಲಿ ಸಿಗೋದು NPK ಮತ್ತು ಸಮ್ ಆರ್ಗ್ಯಾನಿಕ್ ಮ್ಯಾಟ್ರು. ಅದನ್ನು ಬೇರೆಗೆ ತಲುಪಿಸೋದು ಈ ಬ್ಯಾಕ್ಟೀರಿಯಾಗಳು, NPK ಫಿಕ್ಸಿಂಗ್ ಬ್ಯಾಕ್ಟೀರಿಯಾಗಳು. ಇದರಲ್ಲಿ 1 ಮಿಲಿಲೀಟ್ರ್ ಅಂದರೆ 1 ಡ್ರಾಪಲ್ಲಿ 10,000 ಕೋಟಿ ಬ್ಯಾಕ್ಟೀರಿಯಾ ಇದೆ. ಇದು ಇಡೀ ವರ್ಲ್ಡಲ್ಲಿ ಫಸ್ಟ್ ಟೈಮ್ ನಮ್ಮ ಕಂಪ್ನಿ ಮಾತ್ರ ಕೊಡ್ತಾ ಇರೋದು ಮೈಕ್ರೋನ್ಯೂಟ್ರಿಯೆಂಟ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾ ಟೆಕ್ನಾಲಜಿ. ಸೊ ಇದು ಎರಡೂ ಕೂಡ ಅಂದರೆ NPK ವಿತ್ ಮೈಕ್ರೋನ್ಯೂಟ್ರಿಯೆಂಟ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾ ನಿಮಗೆ 2,000ರಿಂದ 3,000 ರೂಪಾಯಿ ಖರ್ಚಲ್ಲಿ 1 ಎಕರೆಗೆ ಮುಗಿದೋಗುತ್ತೆ. ಇದೆಲ್ಲ ನೀರಲ್ಲಿ ಮಿಕ್ಸ್ ಮಾಡ್ಕೊಂಡು ಒಟ್ಟಿಗೆ ಕೂಡ ಡ್ರಿಪ್ಪಲ್ಲಿ ಅಥವಾ ಬುಡದ ಸುತ್ತಲೂ ಹುಯ್ಬೋದು. ಸೊ ತುಂಬ ಕಮ್ಮಿ ಖರ್ಚಲ್ಲಿ ಸೈಂಟಿಫಿಕ್ ಫರ್ಟಿಲೈಸೇಷನ್ ಅಂದರೆ ಸಮಗ್ರ ಪೋಷಕಾಂಶನ ನಾವು ಗಿಡಕ್ಕೆ ಕೊಡ್ಬೋದು. ತರಕಾರಿ, ಹಣ್ಣು, ಹೂವು ಈ ಕೃಷಿಕರಿಗೆ ಈಗ ಅತಿ ಮುಖ್ಯ ಸಮಸ್ಯೆ ಇರೋದು ಕೀಟಗಳದ್ದು ಹಾಗೂ ಫಂಗಸ್, ವೈರಸ್, ಬ್ಯಾಕ್ಟೀರಿಯಾ ಸಮಸ್ಯೆ. ಸೊ ಈಗ ಬೇಸಿಗೆ ಈಗ ತುಂಬ ಅತಿ ಮುಖ್ಯ ಸಮಸ್ಯೆ, ಅನ್ಸಾಲ್ವ್ಡ್ ಪ್ರಾಬ್ಲಮ್ ಅಂತಂದರೆ ಥ್ರಿಪ್ಸ್ ಕೀಟದ್ದು. ಇದು ನಮ್ಮ
ಪೊಮೊಗ್ರಾನೇಟ್ ಬೆಳೆಗಾರರು, ಮೆಣಸಿನಕಾಯಿ ಹಾಗೂ ಟೊಮೆಟೊ ಬೆಳೆಗಾರರು ಎಲ್ಲರಿಗೂ ವಿಪರೀತ ಸಮಸ್ಯೆ ಆಗಿದೆ. ಇದಕ್ಕೆ ಕೆಮಿಕಲ್ ಔಷಧಿ ಎಷ್ಟೇ ಹೊಡೆದ್ರೂ ಇದು ಸಾಲ್ವ್ ಆಗ್ತಾ ಇಲ್ಲ. 2 ದಿನಕ್ಕೆ 4 ದಿನಕ್ಕೆ 1 ವಾರಕ್ಕೆ ಹೊಡೆದ್ರೂ ಇದು ಹೋಗ್ತಾ ಇಲ್ಲ. ಇದೇನಕ್ಕಪ್ಪ ಆಗುತ್ತೆ ಅಂತಂದರೆ, ಕೆಮಿಕಲ್ ಹೊಡೆದಾಗ ನಾವು ಅದು ರೆಸಿಸ್ಟೆನ್ಸ್ ಡೆವಲಪ್ ಆಗುತ್ತೆ. ಈ ಕೀಟಗಳದ್ದು DNA ಅದಕ್ಕೆ ತಕ್ಕಂತೆ ಮಾಡಿಫೈ ಆಗೋಗ್ಬಿಡುತ್ತೆ. ಸೊ ಇದಕ್ಕೆ ಸೊಲ್ಯೂಷನ್ ಏನಪ್ಪ ಅಂತಂದರೆ, ನಮ್ಮ ಕಂಪ್ನೀಲಿ ನಾವೀಗ ನ್ಯಾನೋ ಟೆಕ್ನಾಲಜಿ ಔಷಧಿ ಮಾಡಿದ್ದೀವಿ. ಇಲ್ಲಿ ಏನು ನೀವು ನೋಡ್ತಾ ಇದ್ದೀರಲ್ಲ, ಬಯೋ ಬೀಟಲ್ ಶೀಲ್ಡ್ ಅಂತ, ಇದು ಜಗತ್ತಲ್ಲಿ ಯಾವುದೇ ಹಾನಿಕಾರಕ ಕೀಟಗಳು ಅಂದರೆ ನಮಗೆ ಈ ರೂಟ್ ಗ್ರಬ್ ಆಗ್ಬೋದು, ಥ್ರಿಪ್ಸು, ಮೀಲಿ ಬಗ್ಸು, ಸ್ಪಿಂಡಲ್ ಬಗ್ಗು, ನಮ್ಮ ಫ್ರೂಟ್ ಬೋರರು, ಸ್ಟೆಮ್ ಬೋರರು, ರೂಟ್ ಬೋರರು, ವೈಟ್ ಫ್ಲೈಸು, ರೆಡ್ ಮೈಟ್ಸು, ತೆಂಗಿನ ಮರಗಳಿಗೆ ರೈನೋಸರಸ್ ಕೀಟ, ರೆಡ್ ಪಾಮ್ ವಿವಿಲ್ಲು, ರೂಟ್ ಗ್ರಬ್ ಬರುತ್ತೆ, ವೈಟ್ ಫ್ಲೈಸ್ ಬರುತ್ತೆ. ಎಲ್ಲ ಥರ ಗಿಡಕ್ಕೆ ಹಾರ್ಮ್ಫುಲ್ ಕೀಟಗಳನ್ನೆಲ್ಲ ಇದು ನಿರೋಧಿಸುತ್ತೆ ಅಥವಾ ಗಿಡನ ಅದರಿಂದ ರಕ್ಷಿಸುತ್ತೆ. ಆದರೆ ಇದು ಅರ್ಥವರ್ಮು ಹಾಗೂ ಜೇನ್ನೊಣ ಏನು ನಮ್ಮ ಪರಾಗಸ್ಪರ್ಶಕ್ಕೆ ತುಂಬ ಅತಿ ಅವಶ್ಯಕತೆ ಇರುವ ಫ್ರೆಂಡ್ಲಿ ಕೀಟಗಳಿಗೆ ಏನು ಇದು ಹಾರ್ಮ್ ಮಾಡೋದಿಲ್ಲ, ತೊಂದರೆ ಕೊಡೋದಿಲ್ಲ. ಹಾಗೆ ನಮ್ಮ ಸೆರಿಕಲ್ಚರ್ ಅಂದರೆ ಮಲ್ಬರಿ ಕಲ್ಟಿವೇಷನಲ್ಲಿ ಏನಾಗುತ್ತೆ, ನಮ್ಮ ಸಿಲ್ಕ್ ವರ್ಮು ಸಾಯಬಾರ್ದು, ಆದರೆ ಸಿಲ್ಕ್ ವರ್ಮು ಎಲೆನ ತಿನ್ನೋ ಕೀಟ ಮಾತ್ರ ಸಾಯಬೇಕು. ಸೊ ಈ ಔಷಧಿನ ಸಿಲ್ಕ್ ವರ್ಮ್ ಮೇಲೆ ಹೊಡೆದ್ರೆ ಸಿಲ್ಕ್ ವರ್ಮ್ ಸಾಯಲ್ಲ, ಆದರೆ ಅದು ಎಲೆ ತಿನ್ನೋ ಕೀಟಗಳು ಮಾತ್ರ ಸಾಯುತ್ತೆ. ಸೊ ಆ್ಯಂಡ್ ಇದು 100% ಆರ್ಗ್ಯಾನಿಕ್ ನ್ಯಾನೋ ಟೆಕ್ನಾಲಜಿಯಿಂದ ಮಾಡಿರೋಂಥದ್ದು. ಕೆಮಿಕಲ್ ಏನು ನಾವು 2 ದಿನದಿಂದ 10 ದಿನಕ್ಕೆ ಒಂದೊಂದು ಸತಿ ಹೊಡಿತೀವೋ, ಇದು ಒಂದು ಸತಿ ಹೊಡೆದ್ರೆ ನಿಮಗೆ 30 ರಿಂದ 90 ದಿನದ ತನಕ ಸಣ್ಣ ಗಿಡಗಳಿಗೆ ಎಫೆಕ್ಟು, ದೊಡ್ಡ ಗಿಡಗಳಿಗೆ 180 ದಿನದ ತನಕ ಎಫೆಕ್ಟ್ ಇರುತ್ತೆ. ಆಮೇಲೆ ಸಣ್ಣ ಗಿಡಗಳಿಗೆ ಒಂದು ಸತಿ ಇಡೀ ಗಿಡಕ್ಕೆ ನಾವು ಸ್ಪ್ರೇ ಮಾಡಿದ್ಮೇಲೆ ನಮ್ಮ ತರಕಾರಿ, ಹೂವು, ಹಣ್ಣಿಗೆ ನೆಕ್ಸ್ಟ್ ಸ್ಪ್ರೇ ಅದು ಏನು ಚಿಗುರು ಅಥವಾ ಹೊಸ ಹಣ್ಣು ಅಥವಾ ಕಾಯಿ ಬರುತ್ತೋ ಅಲ್ಲಿಗೆ ಮಾತ್ರ ಸ್ಪ್ರೇ ಮಾಡ್ಕೋಬೋದು. ಸೊ ಸೆಕೆಂಡ್ ಸ್ಪ್ರೇಗೆ ಒಂದು 10 ರಿಂದ 20% ಔಷಧಿ ಖರ್ಚು, 10 ರಿಂದ 20% ನಮ್ಮ ಕೂಲಿ ಖರ್ಚು, ಅಷ್ಟರಲ್ಲಿ ಕೆಲಸ ಮುಗಿದೋಗುತ್ತೆ. ಸೊ ಇದು ರೈತನಿಗೆ ತುಂಬ ಅವನ ಖರ್ಚಿಗೂ ಉಳಿತಾಯ ಆಗತ್ತೆ, ಹಾಗೂ ಎನ್ವೈರ್ನ್ಮೆಂಟ್ಗೂ ಇದು ಫ್ರೆಂಡ್ಲಿ, ಪಾಕೆಟ್ಗೂ ಕೂಡ ಫ್ರೆಂಡ್ಲಿ. ಆ್ಯಂಡ್ ಇದು ನಾವು 100% ಕೆಮಿಕಲ್ ಮುಕ್ತ ಔಷಧಿ ಅಂತ ನಾವು ಗ್ಯಾರಂಟಿ ಕೊಡ್ತಾ ಇದ್ದೀವಿ. ತಮಗೆ ಈಗ ಇನ್ನೊಂದು ನಮ್ಮ ರೈತರಿಗೆ ಸಮಸ್ಯೆ ಏನಪ್ಪ ಅಂತಂದರೆ, ಫಂಗಸ್, ವೈರಸ್, ಬ್ಯಾಕ್ಟೀರಿಯಾಯಿಂದ ಈಗ ಮಳೆಗಾಲ ಸ್ಟಾರ್ಟ್ ಆಗ್ತಾ ಇದೆ, ಅದರಿಂದ ವಿಪರೀತ ಸಮಸ್ಯೆ ಬರುತ್ತೆ. ಸೊ ಈಗ ಬ್ಯಾಕ್ಟೀರಿಯಾಯಿಂದ ಬ್ಯಾಕ್ಟೀರಿಯಲ್ ವಿಲ್ಟಿಂಗ್ ಸಮಸ್ಯೆ ಬರುತ್ತೆ, ಆಮೇಲೆ ಪೌಡ್ರಿ ಮಿಲ್ಡ್ಯೂ ಬರುತ್ತೆ, ಬ್ಲ್ಯಾಕ್ ಸ್ಪಾಟ್ ಡಿಸೀಸ್ ಬರುತ್ತೆ, ರಸ್ಟಿಂಗ್ ಸಮಸ್ಯೆ ಬರುತ್ತೆ, ರೂಟ್ ರಾಟು, ಆಂಥ್ರಾಕ್ನೋಸು, ವಿಲ್ಟಿಂಗು, ಈ ಥರ ಸ್ಲೋ ವಿಲ್ಟು, ಕ್ವಿಕ್ ವಿಲ್ಟು, ಈ ಥರ ಸಮಸ್ಯೆಗಳು ಪೊಮೊಗ್ರಾನೇಟು, ಟೊಮ್ಯಾಟೊ, ಚಿಲ್ಲಿ ಎಲ್ಲ ಥರದ ಬೆಳೆಗಳಲ್ಲೂ ಈಗ ಮಳೆಗಾಲ, ಚಳಿಗಾಲದಲ್ಲಿ ಸ್ಟಾರ್ಟ್ ಆಗ್ತಾ ಇದೆ. ಸೊ ಈ ಕೆಮಿಕಲ್ ಯೂಸ್ ಮಾಡೋದ್ರಿಂದ ಏನಾಗುತ್ತೆ, 108 ರೀತಿಯ ಫಂಗಸ್, ವೈರಸ್, ಬ್ಯಾಕ್ಟೀರಿಯಾ ಇರುತ್ತೆ. ಪ್ರತಿಯೊಂದಕ್ಕೂ ಒಂದೊಂದು ರೀತಿ ಫಂಗಸ್ಗೆ ಫಂಗಿಸೈಡ್ಸು, ಇದು ಬ್ಯಾಕ್ಟೀರಿಯಸೈಡು, ವೈರಿಸೈಡು ಹೊಡಿತಾ ಇದ್ದರೆ ನಮಗೆ ಯಾವುದರಿಂದ ಏನು ಬಂದಿದೆ ಅಂತಲೇ ಎಷ್ಟೊಂದು ಸತಿ ಐಡೆಂಟಿಫೈ ಮಾಡೋಕ್ಕಾಗಲ್ಲ. ಆದರೆ ನನ್ನ ಕೈಲಿರೋ ಈ ಹೊಸ ಪ್ರಾಡಕ್ಟು ನ್ಯಾನೋ ಟೆಕ್ನಾಲಜಿಯಿಂದ ಮಾಡಿರೋವಂಥದ್ದು 100 ರೀತಿ ಫಂಗಸ್, ವೈರಸ್, ಬ್ಯಾಕ್ಟೀರಿಯಾಗೆ ಇದು ಒಂದೇ ಔಷಧಿ ರಿಸಲ್ಟ್ ಕೊಡುತ್ತೆ. ಆಮೇಲೆ ಇದು ಲಾಂಗ್ ರನ್ ರಿಸಲ್ಟ್, ಅಂದರೆ ಎಫಿಕೇಸಿ ಅಂತ ಹೇಳ್ತೀವಿ. ಒಂದು ಸ್ಪ್ರೇ ಹೊಡೆದ್ಮೇಲೆ ನೆಕ್ಸ್ಟ್ ಸ್ಪ್ರೇ ಯಾವಾಗ ಹೊಡಿಬೇಕು ಅಂತ. ಕೆಮಿಕಲ್ 2 ರಿಂದ 10 ದಿನಕ್ಕೆ ಒಂದು ಸತಿ ಹೊಡೆದ್ರೆ ನಮ್ಮ ಈ ಔಷಧಿ 30 ರಿಂದ 180 ದಿನದ ತನಕ ವರ್ಕ್ ಆಗುತ್ತೆ. ಅಂದರೆ ಒಂದು ಸತಿ ಸ್ಪ್ರೇ ಮಾಡಿರೋ ಜಾಗಕ್ಕೆ ತಿರುಗಿ ಸೆಕೆಂಡ್ ಸ್ಪ್ರೇ ನಿಮಗೆ ಒಂದು ಅಟ್ಲೀಸ್ಟ್ 45 ಡೇಸ್ ತನಕ ಬೇಕಾಗಲ್ಲ. ಸಣ್ಣ ಗಿಡಗಳಿಗೆ, ದೊಡ್ಡ ಗಿಡಗಳಿಗೆ 180 ದಿನದ ತನಕ ರಕ್ಷಣೆ ಕೊಡುತ್ತೆ. ಸೆಕೆಂಡ್ ಸ್ಪ್ರೇ ಮಾಡಿದಾಗ ಹೊಸ ಚಿಗುರು, ಹೊಸ ಕಾಯಿ ಏನು ಬಂದಿರುತ್ತೋ ಆಫ್ಟರ್ 30 ಡೇಸ್ ಅಲ್ಲಿ ಇನ್ಫೆಕ್ಷನ್ ಬಂದರೆ ಮಾತ್ರ ಹೊಡೆಯೋಣ, ಇಲ್ಲಾಂತಂದರೆ ಒಂದೇ ಸ್ಪ್ರೇಗೆ ಕೆಲಸ ಮುಗಿದೋಗುತ್ತೆ. ಇದು ಶುಂಠಿ ಬೆಳೆಗೂ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಬೀಜೋಪಚಾರದಿಂದ ಹಿಡಿದು ಎಲ್ಲ ರೀತಿ ಅದರದ್ದು ನೆಕ್ಸ್ಟು ಲಾಸ್ಟ್ ಟೈಮೆಲ್ಲ ಎಲೆ ಚುಕ್ಕಿನೂ ಬಂತು ಶುಂಠಿಗೆ, ಆಮೇಲೆ ಕೊಳೆ ರೋಗನೂ ಬಂತು, ಅದಕ್ಕೂ ಕೂಡ ಇದನ್ನು ಬಳಸಬಹುದು. ಸೊ ತಮಗೇನೇ ಮಾಹಿತಿ ಬೇಕಾದರೂ ಈ ಔಷಧಿಗಳ ಬಗ್ಗೆ, ಇದು ಹೈಟೆಕ್ ದೋಟಿ ಕಂಪ್ನಿ ಪ್ರಾಡಕ್ಟು. ನಮ್ಮ ಕಂಪ್ನಿ ಫೋನ್ ನಂಬರ್ 7259350487 ಅಥವಾ 9606142520 ಇದಕ್ಕೆ ಸಂಪರ್ಕಿಸಿ. ಧನ್ಯವಾದ.